ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಗುತ್ತಿಗೆಯನ್ನು ವಿಜೇಂದ್ರ ಅವರು ಪಡೆದಿದ್ದಾರೆ. ಅವ್ರು ಋಣ ತೀರ್ಸಕ್ಕೆ ಇಷ್ಟೆಲ್ಲ ಪಾದಯಾತ್ರೆ ಆ ಯಾತ್ರೆ ಎಲ್ಲ ಮಾಡ್ತಾರೆ. ಯತ್ನಾಳ್ ನಿಮ್ಮ ಪಕ್ಷದವ್ರು ಯತ್ನಾಳಗೌಡನೇ ಆರೋಪ ಇಲ್ಲ. ಅದ್ರ ಬಗ್ಗೆ ನಾವು ಏನು ಮಾತಾಡೋದು ಬೇಡ್ರಿ. ಸೊ ನಮ್ದು ಏನಿಲ್ಲ, ನಮ್ಮ ಪಾರ್ಟಿ ಏನು ಸ್ಟ್ಯಾಂಡ್ ಇರ್ತೈತಿ ಆ ಪಾರ್ಟಿ ಹೋಯ್ತು. ನನಗೆ ಅನ್ಸಿದ ಮಟ್ಟಿಗೆ ಆ ಥರ ಯಾರು ಇರೋದಿಲ್ಲ. ಮತ್ತು ಅವ್ರಿಗೆ ಸ್ವಲ್ಪ ಅವೆಲ್ಲ ಚರ್ಚೆಗಳು ಭಾಳ ದಿವಸ ನಡೆದವ್ರು. ನೀವು ನೋಡತ್ತೀರಿ ಸುಮಾರು 2 ವರ್ಷದಿಂದ. ಅದಕ್ಕೆ ಅವರೆಲ್ಲ ದೊಡ್ಡವರು ಆ ಗದ್ದಲ ನಾವು ಬಿಡೋದಿಲ್ಲ ರೀ. ನಮ್ಮ ಡಿಸ್ಟಿಕ್ಕು, ನಮ್ಮ DCC ಬ್ಯಾಂಕು, ನಮ್ಮ ರೈತರು, ನಮ್ಮೆಲ್ಲ ಹೈನುಗಾರಿಕೆ KMF ಡೈರಿ ಚೆಂದಾಗಿ ನಡೆದು ನಮ್ಮ ರೈತರಿಗೆ ಅನುಕೂಲ ಆಗಿ ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾರೆ. ಈಗ ನೋಡ್ರಿ ನನ್ನ ಸ್ಟ್ಯಾಂಡ್ ನಾ ಹೇಳಿದ್ದೀನಿ ರೀ. ಒಂದ್ಸಲ R ಅಶೋಕ್ ಅವನು ಅಪೋಸಿಷನ್ ಪಾರ್ಟಿ ಲೀಡರ್ ಮಾಡಿದ್ರು, ವಿಜಯೇಂದ್ರ ಅಧ್ಯಕ್ಷ. ಹೈಕಮಾಂಡ್ ಡಿಸಿಷನ್ ನಾವು ಒಪ್ಪಿದ್ದೇನೆ ರೀ. ಇನ್ನು ಉಳಿದದ್ದು ಅವ್ರಿಗೆ ಬಿಟ್ಟಿದ್ದೀವಿ. ನಾವು ಅಲ್ಲ, ಈ ಹೈಕಮಾಂಡ್ ಒಂದು ಪಾರ್ಟಿಗೆ ಹೈಕಮಾಂಡ್ ಡಿಸಿಷನ್ ಮುಖ್ಯತೆ. ಎಲ್ಲರೂ ಒಪ್ಕೋಬೇಕು ಅನ್ನೋ ಭಿನ್ನಾಭಿಪ್ರಾಯ ಎಲ್ಲರಿಗೂ ಇರ್ತಾವ್ರೆ. ಅದೇನಾದ್ರು ಶಾಸಕಾಂಗ ಸಭೆದಾಗ ಕೂತು ಚರ್ಚೆ ಮಾಡಿ ಸರಿ ಮಾಡ್ಕೊಂಡ್ರೆ ಪಾರ್ಟಿಗೂ ಒಳ್ಳೇದೈತೆ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.